ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗ ತುಂಬ ಆಟ ಮಾಡ್ತಾ ಇದ್ದಾನೆ, ಸೊ ಅದಕ್ಕೆ ಅವನು ಇಟ್ಕೊಂಡೆ ವೀಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು, ಓ ಅಂತ ಇದ್ದಾನೆ, ಓ ಅಂತ ಇದೆ ನೋಡ್ದಾ ನೋಡು. ಓಕೆ ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ಪ್ಲೆಸೆಂಟಾ ಮತ್ತು ಬೇಬಿ ಹಾರ್ಟ್ ಬೀಟಿಂದ ಮಗು ಜೆಂಡರ್ನ ಕಂಡುಹಿಡಿಬೋದಾ, ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಕೊನೆವರೆಗೂ ನೋಡಿ ತಪ್ಪದೆ. ಹೇಳಲ್ಲ ಹಾಯ್ ಹೇಳ, ಹಾಯ್ ಹಾಯ್ ಹಾಯ್. ಓಕೆ ಫ್ರೆಂಡ್ಸ್, ಇದು ನನ್ನ ಮಗಳ ಸ್ಕ್ಯಾನಿಂಗ್ ರಿಪೋರ್ಟು ಫ್ರೆಂಡ್ಸ್. ಇದು 13 ವೀಕ್ಸಲ್ಲಿ ತೆಗೆದಿರುವಂಥ ಸ್ಕ್ಯಾನಿಂಗ್ ರಿಪೋರ್ಟು. ಅವಳದು ಯಾವುದೇ ರೀತಿಯಂಥ ಸ್ಕ್ಯಾನಿಂಗ್ ರಿಪೋರ್ಟ್ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ನನ್ನ ಮಗಳು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿರೋದ್ರಿಂದ ಅವ್ರದ್ದು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲನೂ ಅವರೇ ತೊಗೊಬಿಡ್ತಾರೆ ಫ್ರೆಂಡ್ಸ್. ಏನು ಪೇಷಂಟ್ ಇನ್ಫಾರ್ಮೇಷನ್ನು ಅಂತ ಅಂದ್ಬಿಟ್ಟು ಸೇಮ್ ಎಲ್ಲನೂ ಅವರು ಅದನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಅವಳದು ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ಸು ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ಇದೊಂದು ಮಾತ್ರ ನಾನು ಸ್ಟಾರ್ಟಿಂಗಲ್ಲಿ ಮಾಡಿಸಿರೋದು ಮಾತ್ರ ನನ್ನ ಹತ್ರ ಒಂದಿದೆ. ಸೊ ಅದರಿಂದನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪ್ಲೆಸೆಂಟಾಯಿಂದ ಆಗಲಿ ಅಥವಾ ಹಾರ್ಟ್ ಬೀಟಿಂದಾಗಲಿ ನಾವು ಜೆಂಡರ್ಸ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದೇ ಮಗು ಆಗುತ್ತೆ ನಮಗೆ, ಅದೇ ಮಗು ಆಗುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಯಾಕೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಇದರಲ್ಲಿ ತೋರಿಸ್ತೀನಿ ನಿಮಗೆ. ಏನಂತ ಹೇಳ್ತಾರೆ ಅಂತಂದರೆ, ಪ್ಲೆಸೆಂಟಾ ಪೋಸ್ಟೀರಿಯರ್ ಇದ್ದರೆ ಹೆಣ್ಮಗುನೇ ಆಗುತ್ತೆ, ಪ್ಲೆಸೆಂಟಾ ಆ್ಯಂಟೀರಿಯರ್ ಇದ್ದರೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ಅದಕ್ಕೆ ಯಾವುದಂಥ ರೀಸನ್ಸ್ ಇಲ್ಲ. ಕೆಲವ್ರಿಗೆ ಆ್ಯಂಟೀರಿಯರ್ಗೆ ಗಂಡು ಮಗು ಆಗಿರೋದಿದೆ, ಪೋಸ್ಟೀರಿಯರ್ಗೆ ಹೆಣ್ಮಗು ಆಗಿರೋದು ಇದೆ ಫ್ರೆಂಡ್ಸ್. ಅದರಿಂದಾಗಿ ನಾವು ಹೇಳೋದಕ್ಕಾಗೋದಿಲ್ಲ. ಎಲ್ಲರಿಗೂ ಪ್ಲೆಸೆಂಟಾ ಪೋಸ್ಟೀರಿಯರ್ ಇದ್ದರೆ ಹೆಣ್ಮಗು ಆಗುತ್ತೆ, ಪ್ಲೆಸೆಂಟ್ ಆ್ಯಂಟೀರಿಯರ್ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ನಾನು ಮೊದಲು ಹೇಳ್ದಂಗೆ ನಮಗೆ ಯಾವುದೇ ಸಿಂಪ್ಟಮ್ಸ್ ಇದ್ದರೂ ಕೂಡ ಡಾಕ್ಟ್ರು ಮಾತ್ರ, ಅಂದರೆ ಸ್ಕ್ಯಾನಿಂಗ್ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಫ್ರೆಂಡ್ಸ್ ಜೆಂಡರ್ ಯಾವುದು ಅಂತ. ಬಟ್ ಅದನ್ನು ಯಾರಿಗೂ ಹೇಳೋಂಗಿಲ್ಲ, ಅದು ಕಾನೂನು ವಿರುದ್ಧವಾಗಿರುವಂತಹ ಕೆಲಸ ಫ್ರೆಂಡ್ಸ್. ಅದನ್ನ ಯಾರಿಗೂ ಹೇಳೋದಿಲ್ಲ. ಕಾನೂನು ಕೂಡ ಅದನ್ನು ಬ್ಯಾನ್ ಮಾಡಿದೆ. ಆ ರೀತಿ ಯಾವ ಮಗು ಅಂತ ಹೇಳೋದು ಅಪರಾಧ ಫ್ರೆಂಡ್ಸ್. ಆ ರೀತಿ ನಾವು ಕೇಳಲೂಬಾರ್ದು, ಆ ರೀತಿ ಅವರು ಹೇಳಲೂಬಾರ್ದು. ಇದು ನೋಡ್ಬೋದು ನನ್ನ ಮಗಳದು. ಇದರಲ್ಲಿ ಹಾರ್ಟ್ ಬೀಟ್ ತೋರಿಸ್ತಲ್ಲ ಫ್ರೆಂಡ್ಸ್, ಅದು ನಾನು ಚೆನ್ನಾಗಿ ನೆನಪಿದೆ. ಹಾರ್ಟ್ ಬೀಟ್ ಅವಳಿಗೆ 160 ಅಬೋನೇ ಇತ್ತು ಫ್ರೆಂಡ್ಸ್. ಇನ್ನೇನು ಡೆಲಿವರಿ 9 ಮಂತ್ಸಲ್ಲಿ ಹೋಗಿದ್ನಲ್ಲ ಫ್ರೆಂಡ್ಸ್, ಅವಾಗ ಚೆಕ್ ಮಾಡಿದಾಗ ಹಾರ್ಟ್ ಬೀಟ್ ನಮಗೆ ತೋರಿಸ್ತಾರಲ್ವ. ಸೊ ಅವಾಗ 160 ಅಬೋನೇ ಇತ್ತು ಅವಳಿಗೆ. ಹಾರ್ಟ್ ಬೀಟ್ ಅವಳಿಗೆ ಜಾಸ್ತಿನೇ ಇತ್ತು. ಸೊ ಇದೆಲ್ಲ ನಾರ್ಮಲ್ಲು, ಮೆಜರ್ಮೆಂಟ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಇವಳಿಗೆ ಕನ್ಸೀವ್ ಆದಾಗ ನನ್ನ ಅಂದರೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ರು ಅಂದರೆ August 28, 2021 ಕೊಟ್ಟಿದ್ರು ಫ್ರೆಂಡ್ಸ್. ನೋಡ್ಬೋದು ಎಲ್ಲ ಪ್ರೆಸೆಂಟ್ ಅಂತ ಇದೆ. ನನಗೆ ಪ್ಲೆಸೆಂಟಾ ಬಂದು ಪೋಸ್ಟೀರಿಯರ್ ಇತ್ತು, ನನ್ನ ಮಗಳಿಗೆ ಪೋಸ್ಟೀರಿಯರ್ ಇತ್ತು ಫ್ರೆಂಡ್ಸ್. ನೀವು ನೋಡ್ಬೋದು, ಇದು ನನ್ನ ಮಗಳ ಸ್ಕ್ಯಾನಿಂಗ್ ರಿಪೋರ್ಟ್. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಸಿಂಗಲ್ ಲೈವ್ ಇದೆ ಅಂತ, ಅಂದರೆ ಒಂದು ಮಗು ಇದೆ. ಇಲ್ಲಿ ಯಾವ ವೀಕದು, ಇದು 13 ವೀಕ್ಸು 0 ಡೇಸ್ ಆಗಿದೆ ಅಂತ ಇಲ್ಲಿ ತೋರಿಸ್ತದೆ ಫ್ರೆಂಡ್ಸ್. ನೆಕ್ಸ್ಟು 5 ಮಂತ್ಸ್ಗೆ ಬರಬೇಕು ಅಂತ ಇಲ್ಲಿ ನನಗೆ ಮೆನ್ಷನ್ ಮಾಡಿ ಕಳಿಸಿದ್ರು ಫ್ರೆಂಡ್ಸ್. ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ಆಗಿರೋದ್ರಿಂದ ತುಂಬ ಖುಷಿ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನನ್ನ ಮಗಳ ಶೇಪ್ ಹೇಗೆ ಕಾಣಿಸ್ತಾ ಇದೆ ಮಗುದು ಅಂತ. ಫಸ್ಟ್ ಟೈಮ್ ಅದು ಅವರೆಲ್ಲ ತೋರಿಸಿ ಎಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್, ಇದು ನನ್ನ ಮಗಳು ಫಸ್ಟ್ ಸ್ಕ್ಯಾನಿಂಗು. ಬಟ್ ಅವಳದು 5 ಮಂತ್ ಸ್ಕ್ಯಾನಿಂಗ್ ಎಲ್ಲ ನಾವು ತುಂಬ ಚೆನ್ನಾಗಿ, ಅವಳ ಫೇಸೆಲ್ಲ ಅದರಲ್ಲಿ ಚೆನ್ನಾಗಿ ಕಾಣಿಸೋದು. ಬಟ್ ನಾವು ಅದನ್ನು ಅಲ್ಲಿ ಹಾಸ್ಪಿಟ್ಲಲ್ಲಿ ಕೊಡಬೇಕಾಗಿರೋದ್ರಿಂದ ಅದೊಂದು ಮಿಸ್ ಆಗಿದೆ ಫ್ರೆಂಡ್ಸ್. ಇನ್ನೆಲ್ಲನೂ ಚೆನ್ನಾಗಿದೆ. ಇದೊಂದೇ ಒಂದು ನನ್ನ ಹತ್ರ ಉಳ್ಕೊಂಡಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನನ್ನ ಮಗಂದು ತೋರಿಸ್ತೀನಿ, ನೀವು ನೋಡ್ಬೋದು. ಇದು ನನ್ನ ಮಗಳದು ಫ್ರೆಂಡ್ಸ್. ನನ್ನ ಮಗಳದು ಒಂದೇ ಇದೆ, ನನ್ನ ಮಗಂದು ಎಲ್ಲ ಫುಲ್ಲು ಸ್ಕ್ಯಾನಿಂಗ್ ಮಾಡಿರೋದೆಲ್ಲ ನನ್ನ ಹತ್ರ ಇದೆ ಫ್ರೆಂಡ್ಸ್. ಅದನ್ನ ತೋರಿಸ್ತೀನಿ ನಿಮಗೆ. ನನ್ನ ಮಗನಿಗೆ ಕನ್ಸೀವ್ ಆದಾಗ ನನಗೆ 26 ಇಯರ್ಸ್ ಇತ್ತು ಫ್ರೆಂಡ್ಸ್. ಈಗ ನೋಡ್ಬೋದು ನೀವು, ಇಲ್ಲಿ ಪ್ಲೆಸೆಂಟಾ ಪೋಸ್ಟೀರಿಯರ್ ವಾಲ್ ಅಂತಲೇ ಇದೆ ನನಗೆ ಇಬ್ಬರು ಮಕ್ಕಳು ಪ್ಲೆಸೆಂಟಾ ಪೋಸ್ಟೀರಿಯರೇ ಇತ್ತು ಫ್ರೆಂಡ್ಸ್. ಇದು ಗ್ರೇಡ್ 2 ಅಂತಂದರೆ 2ನೇ ಮಗು ಅಂತ ಅರ್ಥ. ಪೋಸ್ಟೀರಿಯರ್ ಅಂತ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ನೀವು. ನನ್ನ ಮಗನಿಗೆ ಪ್ಲೆಸೆಂಟಾ ಪೋಸ್ಟೀರಿಯರ್ ಇತ್ತು ಫ್ರೆಂಡ್ಸ್. ಇದೆಲ್ಲ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದರು. ಇದು ನೋಡ್ಬೋದು. ಇಲ್ಲಿ FHRs ಅಂತಂದರೆ ಫೆಟಲ್ ಹಾರ್ಟ್ ರೇಟ್ ಫ್ರೆಂಡ್ಸ್ 147 BPM ಇದೆ. ಅವನು 5 ಮಂತ್ಸಲ್ಲಿ 440 ಗ್ರಾಮು ಪ್ಲಸ್ ಇದ್ದಾನೆ ಫ್ರೆಂಡ್ಸ್. ಅಂದರೆ ಒಂದು 500 ಗ್ರಾಮ್ ಅಂತಲೇ ಲೆಕ್ಕ, ಅಂದರೆ 50 ಗ್ರಾಮು ಕಮ್ಮಿ ಇದ್ದಾನೆ. ನೋಡ್ಬೋದು, ನನ್ನ ಮಗಳಿಗೆ 160 ಅಬೋ ಇತ್ತು, ನನ್ನ ಮಗನಿಗೆ 147 ಇದೆ.
ನನಗೆ ಇಡಿ ಡೇಟು ಜುಲೈಯಲ್ಲಿ ಕೊಟ್ಟಿದ್ದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಇದು 7 ಮಂತ್ಸ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಫ್ರೆಂಡ್ಸ್. ಹೆಡ್ಡು ಫೇಸು ಎಲ್ಲ ಯಾವ ರೀತಿ ಇದೆ ಅನ್ನೋದನ್ನು ಫುಲ್ಲು ಇನ್ಫಾರ್ಮೇಷನು ಅವ್ರು ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಕೊಟ್ಟು. ಸೆಕೆಂಡ್ ಟ್ರೈಮಿಸ್ಟರ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಶೇಪ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು 8 ಮಂತ್ಸಲ್ಲಿ 7 ಮಂತ್ಸು ಅಥವಾ 8 ಮಂತ್ಸ್ 32 ವೀಕ್ಸಲ್ಲಿ ತೆಗೆದಿರೋದು ಫ್ರೆಂಡ್ಸ್. ಇದು 32 ವೀಕ್ಸು 4 ಡೇಸ್ ಆಗಿತ್ತು ನನಗೆ. ಇದು ನೋಡ್ಬೋದು, ಆ ಏಜ್ ಕೂಡ ಅವರೇ ಮೆನ್ಷನ್ ಮಾಡಿರ್ತಾರೆ, ಅಂದರೆ 32 ವೀಕ್ಸ್ ಆಗಿದೆ ಮಗುಗೆ ಅಂತ. ಪ್ರೆಸೆಂಟೇಷನ್ನು ಸೆಫೆಲಿಕ್ ಫ್ರೆಂಡ್ಸ್, ಅಂದರೆ ಮಗು ತಲೆ ಕೆಳಗಡೆ ಫಿಕ್ಸ್ ಆಗಿದೆ, ಅದು ಸೆಫೆಲಿಕ್ ಅಂತ ಹೇಳ್ತಾರೆ. ಇಲ್ಲಿ ವಾಟರ್ ಎಲ್ಲ ಕರೆಕ್ಟಾಗಿದೆ ಅಂತೆಲ್ಲ ಹೇಳಿದರು ಫ್ರೆಂಡ್ಸ್. ನೋಡ್ಬೋದು ಪ್ಲೆಸೆಂಟಾ ಬಂದು ಪೋಸ್ಟೀರಿಯರ್ ವಾಲ್ ಇದೆ, ಪೋಸ್ಟೀರಿಯರ್ ವಾಲ್. ಮೆಚುರಿಟಿ ಗ್ರೇಡ್ 2 ನೋಡ್ಬೋದು ಫ್ರೆಂಡ್ಸ್. ನನ್ನ ಮಗ 7 ಮಂತ್ ಅಥವಾ 8 ಮಂತಲ್ಲಿ 2 kg 20 ಗ್ರಾಮ್, ಅಂದರೆ 200 ಗ್ರಾಮ್ ಕಮ್ಮಿ ಅಥವಾ ಜಾಸ್ತಿ ಇರ್ಬೋದು ಅಂತ ಹಾಕಿರ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು 169 BPM ಇದೆ ನನ್ನ ಮಗನಿಗೆ. ಫಸ್ಟ್ ಅದು 5 ಮಂತ್ಸಲ್ಲಿ 147 ಏನೋ ಇತ್ತು, ಇಲ್ಲಿ ಮತ್ತೆ ಅದು ಜಾಸ್ತಿ ಆಗಿದೆ. ಇಡಿ ಡೇಟು 14th ಕೊಟ್ಟಿದ್ದಾರೆ ಫ್ರೆಂಡ್ಸ್, 14 ಜುಲೈಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಏನು ಹೇಳ್ತಾರೆ ಅಂತಂದರೆ ಹಾರ್ಟ್ ರೇಟು 130ಗಿಂತ ಬಿಲೋ ಇದ್ದರೆ ಅಥವಾ 140ಗಿಂತ ಬಿಲೋ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನನ್ನ ಮಗದ್ದು ಸ್ಕ್ಯಾನಿಂಗ್ ರಿಪೋರ್ಟು. ಇಲ್ಲಿ ಹಾರ್ಟ್ ರೇಟು 169 BPM ಇದೆ. ಫಸ್ಟು ಕಮ್ಮಿ ಇತ್ತು 5 ಮಂತ್ಸಲ್ಲಿ. ನೆಕ್ಸ್ಟು FHR ಅಂದರೆ 8 ಮಂತಲ್ಲಿ 169 ಇದೆ. ಸೊ ಅದು ಹಾರ್ಟ್ ಬೀಟು ಒಂದೇ ಇದರಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಒಂದು ಸಲ 160 ಇರುತ್ತೆ, ಒಂದು ಸಲ 150 ಇರುತ್ತೆ, ಒಂದು ಸಲ 130 ಕೂಡ ಬರೋದಿರುತ್ತೆ ಫ್ರೆಂಡ್ಸ್. ಆ ಮಗು ಯಾವ ರೀತಿ ಒಳಗಡೆ ಮೂಮೆಂಟ್ ಇರುತ್ತೆ ಅನ್ನೋದ್ರ ಮೇಲೆ ಹಾರ್ಟ್ ಬೀಟು ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಹಾರ್ಟ್ ಬೀಟಿಂದ ನಾವು ಅದು ಹೆಣ್ಮಗು ಗಂಡು ಮಗು ಅಂತ ಕಂಡುಹಿಡೋದಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಹೇಳ್ಬೋದು ಕಂಡುಹಿಡಿಬೋದು ಅಂತ, ಬಟ್ ಇಲ್ಲಿ ನಾನು ತೋರಿಸೋವಂಥ ಇಲ್ಲಿ ನನಗೆ ಆಗಿರುವಂಥ ಅನುಭವದಲ್ಲಿ ನಿಜವಾಗ್ಲೂ ಅದು ಕಂಡುಹಿಡೋದಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಇದು ಲಾಸ್ಟ್ 9th ಮಂತಲ್ಲಿ ತೆಗೆದಿರುವಂಥ ಸ್ಕ್ಯಾನಿಂಗ್ ರಿಪೋರ್ಟು ಫ್ರೆಂಡ್ಸ್. ಇಲ್ಲಿ ನನ್ನ ಮಗನ ವೆಯ್ಟ್ ಇಲ್ಲಿ ಕರೆಕ್ಟಾಗಿ 3 kg ಇದೆ. ಇದು ಹುಟ್ಟಿದ ತಕ್ಷಣ 3 kg ಇದೆ ಅಂದ ತಕ್ಷಣ 3 kgನೇ ಇರೋದಿಲ್ಲ ಫ್ರೆಂಡ್ಸ್. ವಾಟರ್ ಎಲ್ಲ ಲೆಕ್ಕ ಹಾಕಿರ್ತಾರಲ್ವ, ಸೊ ಮಗು ಹುಟ್ಟಿದಾಗ ಜಾಸ್ತಿನೂ ಇರ್ಬೋದು ಅಥವಾ ಕಮ್ಮಿನೂ ಇರ್ಬೋದು ಫ್ರೆಂಡ್ಸ್. ಇದು ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ನನಗೆ ಸೆಫೆಲಿಕ್ ಪೊಸಿಷನಲ್ಲಿ ಪ್ರೆಸೆಂಟೇಷನಲ್ಲಿದೆ ಅಂತ ಹೇಳಿದರು ಫ್ರೆಂಡ್ಸ್. ಪ್ಲೆಸೆಂಟಾ ಪೋಸ್ಟೀರಿಯರ್ ವಾಲ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಹಾರ್ಟ್ ರೇಟು 140 BPM ಇದೆ ಫ್ರೆಂಡ್ಸ್. 5 ಮಂತ್ಸಲ್ಲಿ 147 ಇತ್ತು, 7 ಮಂತ್ ಅಥವಾ 8 ಮಂತಲ್ಲಿ 167 ಇತ್ತು. ಇವಾಗ ನೋಡ್ಬೋದು 9 ಮಂತ್ಸಲ್ಲಿ 140 BPM ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ವೇರಿಯೇಷನ್ ಆಗ್ತಿರುತ್ತೆ ಫ್ರೆಂಡ್ಸ್. ನಾನು ಹೇಳೋದನ್ನು ಮಗು ಮೂಮೆಂಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಮಗನಿಗೆ ನಾನು ಜಾಸ್ತಿ ಸ್ವೀಟ್ನ ಅವಾಯ್ಡ್ ಮಾಡಿದ್ದೆ ಅಂತ. ಇಲ್ಲಿ ನೋಡ್ಬೋದು ನಿಮ್ಮ ಬ್ಲಡ್ ಚೆಕಪ್ಪಲ್ಲಿ ಇದು ನನ್ನ ಮಗನಿಗೆ ಮಾಡಿಸಿರುವಂಥದ್ದು. ಫೆಬ್ರವರಿ ಮಂತಲ್ಲಿ ನಾನು ಮಾಡಿಸಿದ್ದು ನೋಡ್ಬೋದು. ಇಲ್ಲಿ 2023ಯಲ್ಲಿ ಮಾಡಿಸಿರೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಶುಗರ್ 0.5% ಇರೋದಕ್ಕೇ ಅವರು ಹೇಳಿ, ಅಂದರೆ ಲೈಟಾಗಿ ನೀನು ಅವಾಯ್ಡ್ ಮಾಡಬೇಕಮ್ಮ ಶುಗರ್ ಅಂತ ಹೇಳಿದರು. ಬಟ್ ಶುಗರೆಲ್ಲ ಏನೂ ಇದ್ದಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು 0.5%, ಅಂದರೆ 1% ಕೂಡ ಇಲ್ಲ. ಅದು ನೋಡ್ಬೋದು ನೀವು. ನಾವು ಇದಕ್ಕೇ ಜಾಸ್ತಿ ಭಯ ಬಿದ್ದಿದ್ರೆ ಫ್ರೆಂಡ್ಸ್. ಶುಗರ್ ಅನ್ನೋದೇ ನಾನು ಫುಲ್ಲು ಅವಾಯ್ಡ್ ಮಾಡಿಬಿಟ್ಟಿದ್ದೆ, ಸ್ವೀಟ್ ಅನ್ನೋದೇ ತಿನ್ನೋಕ್ಕೆ ಹೋಗಿದ್ದಿಲ್ಲ ಅವರು ಹಂಗೆ ಹೇಳಿದ ಮೇಲೆ. ಇದು ಸ್ವಲ್ಪ ಏನೋ ಇನ್ಫೆಕ್ಷನ್ ಇದೆ ಅಂತ ಹೇಳಿದರು. ಇಲ್ಲಿ ನೋಡ್ಬೋದು, ಇಲ್ಲಿ ಅದು ಮಾರ್ಕ್ ಮಾಡಿದರು. ಹೇಳಿದ್ಮೇಲೆ ಡಿಪ್ಸಿ ಮಾಡ್ಸೋಕ್ಕೆ ಹೇಳಿದ್ರು ಫ್ರೆಂಡ್ಸ್. ಈ ಡಿಪ್ಸಿ ಅಂತಂತಂದರೆ ಅವರೊಂದು ಗ್ಲೂಕೋಸ್ ಪೌಡ್ರ್ ಕೊಡ್ತಾರೆ ಫ್ರೆಂಡ್ಸ್. ಅದನ್ನು ನಾವು ಕುಡಿದ ಮೇಲೆ 1 hour ಅಥವಾ 2 hours ಗ್ಯಾಪ್ ಕೊಟ್ಟು ಇಲ್ಲಿಸ್ಗೆ ಇದು ಡಿಪ್ಸಿ ಫ್ರೆಂಡ್ಸ್ ಹೇಳಿದ್ನಲ್ಲ, ಇದು ಅವರೊಂದು ಗ್ಲೂಕೋಸ್ ಪೌಡರ್ ಕೊಡ್ತಾರೆ. ಅದನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು 1/2 ಲೀಟ್ರ್ ವಾಟರ್ ಬಾಟ್ಲಲ್ಲಿ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು
ಕುಡಿಬೇಕು ಫ್ರೆಂಡ್ಸ್. ಅದು ಕುಡಿದು 2 ಅವರ್ಸ್ ಆದಮೇಲೆ ನಾವು ಬ್ಲಡ್ ಚೆಕಪ್ ಮಾಡಿಸ್ಬೇಕು. ಇಲ್ಲಿ ನೋಡ್ಬೋದು 138.0 ಅಂತ ಬಂದಿದೆ. ಅಂದರೆ ನಾರ್ಮಲ್ ರೇಂಜ್ ಏನಂದರೆ ಅಪ್ ಟು 140 mg ಇರಬೇಕು ಅಂತ. ನನಗೆ ಇದರಲ್ಲಿ 138.0 ಇತ್ತು ನನಗೆ. ಅಂದರೆ ಅದು 0.5% ಇದ್ದಿದ್ದಕ್ಕೆ ನಾವು ಡಿಪ್ಸಿ ಮಾಡಿಸಿದ್ರಿ. ಸೊ ಅದರಲ್ಲಿ ನನಗೆ ಅಷ್ಟು ಶುಗರ್ ಇಲ್ಲ, ಅಂದರೆ ನಾವು ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಅವರು ಹೇಳಿದರು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಡಿಪ್ಸಿ ಆದಮೇಲೆ ಒಂದು ಎಷ್ಟು ಮಂತ್ ಫ್ರೆಂಡ್ಸ್, ಒಂದು 8 ಮಂತ್ಸ್ ಅಥವಾ 8.5 ಮಂತ್ಸಲ್ಲಿ ಇದನ್ನ ಮಾಡಿಸಿದ್ದು ನನ್ನ ಮಗನ ಪ್ರೆಗ್ನೆಂಟಲ್ಲಿ. ಲಾಸ್ಟಲ್ಲೂ ಅದೇ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಶುಗರ್ದು ಅಂತ ನೋಡೋಣ ಅಂತ ಚೆಕ್ ಮಾಡಿಸಿದ್ದು. ಆವಾಗ ನನಗೆ ಹಿಮೋಗ್ಲೋಬಿನ್ 11.3 ಇತ್ತು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು 11.3 ಇದೆ. ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂದರೆ ಊಟಕ್ಕೆ ಮುಂಚೆ ನನಗೆ ಎಷ್ಟಿತ್ತು ಅಂದರೆ 70 ಇತ್ತು ಫ್ರೆಂಡ್ಸ್. ಎಷ್ಟು ಇರಬೇಕು ಅಂತ ಇಲ್ಲಿ ಅವರೇ ಕೊಟ್ಟಿರ್ತಾರೆ, 60 to 110 ಒಳಗಡೆ ಇರಬೇಕು. ನನಗೆ 70 ಇತ್ತು ಫ್ರೆಂಡ್ಸ್ ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಪೋಸ್ಟ್ ಅಂತಂದರೆ ಊಟ ಆದಮೇಲೆ ನಮ್ಮ ಬ್ಲಡ್ ಲೆವೆಲ್ ಅಂದರೆ ಶುಗರ್ ಲೆವೆಲ್ ಯಾವ ರೀತಿ ಇದೆ ಅಂತ 105 ಇದೆ. ಇಲ್ಲಿ ನೋಡ್ಬೋದು 75ರಿಂದ 150 ಒಳಗಡೆ ಇರಬೇಕು. 105 ಇದೆ. ಸೊ ಅದರಿಂದ ಅದೆಲ್ಲ ಏನೂ ಇದ್ದಿಲ್ಲ ಫ್ರೆಂಡ್ಸ್. ಆದ್ರೂ ಅವರು ಆ ರೀತಿ ಹೇಳಿದ್ದಕ್ಕೆ ನಾವು ಭಯ ಬಿದ್ದು ಸ್ವೀಟ್ನೇ ನಾನು ಜಾಸ್ತಿ ಅವಾಯ್ಡ್ ಮಾಡಿದ್ದೆ. ಇನ್ನೇನು ಹೇಳಬೇಕಂದ್ರೆ ಫ್ರೆಂಡ್ಸ್, ಅಂದರೆ ಯಾವುದೇ ಸಿಮ್ಟಮ್ಸ್ ಇದ್ದರೂ ಕೂಡ ಏನು ಹೇಳ್ತಾರೆ ಇವಾಗ ಪೋಸ್ಟೀರಿಯರ್ ಇದ್ದರೆ ಹೆಣ್ಮಗು ಆಗುತ್ತೆ, ಆ್ಯಂಟೀರಿಯರ್ ಇದ್ದರೆ ಗಂಡು ಮಗು ಆಗುತ್ತೆ, ಅದೆಲ್ಲ ಏನೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನಮಗೆ ಯಾವ ಮಗು ಆಗಬೇಕು ಅಂತ ದೇವರು ತೀರ್ಮಾನ ಮಾಡಿರ್ತಾನೋ ಆ ಮಗುನೇ ಫ್ರೆಂಡ್ಸ್ ಆಗೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.